ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಈ ಒಂದು ಟಾಪಿಕಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಫಸ್ಟ್ ಆಫ್ ಆಲ್ ನೀವು ಇದನ್ನು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಇದನ್ನು ಸ್ಟಾಪ್ ಮಾಡಿ ನಿಮಗೆ ಯಾವ ಒಂದು ರೀಡಿಂಗ್ ಇಷ್ಟ ಆಗುತ್ತೆ ನನ್ನ ಚಾನಲಲ್ಲಿ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ ರಿಲೇಟೆಡಲ್ಲಿ ಇಷ್ಟ ಇದೆ ಆ ಒಂದು ರಿಲೇಟೆಡಲ್ಲಿ ರೀಡಿಂಗ್ನ ನೋಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ಲೈಫಲ್ಲಿ ಈ ಒಂದು ವ್ಯಕ್ತಿ ಬಗ್ಗೆ ಯಾಕೆ ನಿಮ್ಮ ಲೈಫಲ್ಲಿ ಅವ್ರು ಇದ್ದಾರೆ ಅನ್ನೋದನ್ನು ರೀಸನ್ ತಿಳ್ಕೊಳ್ಬೇಕಂತ ಇದ್ದರೆ ಈ ಒಂದು ರೀಡಿಂಗ್ನ ನೋಡ್ಬೋದು. ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಾಗ ಬರೋದಕ್ಕೆ ಏನು ಕಾರಣ, ಏನು ರೀಸನ್ ಇದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ತೀರಾ. ಓಕೆ, ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆ ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್, ಇಲ್ಲಿ ಯಾವ ಒಂದು ವ್ಯಕ್ತಿ ಬಗ್ಗೆ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂದರೆ ಈ ವ್ಯಕ್ತಿ ಬಗ್ಗೆ ಯಾಕೆ ಈ ವ್ಯಕ್ತಿ ನನ್ನ ಲೈಫಲ್ಲಿ ಬಂದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಬೇಕನ್ನೋಂಥ ವ್ಯಕ್ತಿನ ನೆನಪಿಸ್ಕೊಳ್ಳಿ. ಆ ವ್ಯಕ್ತಿ ಹೆಸರನ್ನು 3 ಬಾರಿ ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ದೇವರಾಜ್, ಥ್ಯಾಂಕ್ ಯು. ಎಸ್, ನೋಡ್ಬೋದು ಫಸ್ಟಿಗೆ ಒಂದು ಸ್ಟಾರ್ಟಿಂಗಲ್ಲಿ ಒಂದು ದೊಡ್ಡ ಒಂದು ಸೈನ್ ನಿಮಗೆ ಸಿಕ್ಕಿದೆ. ಓಕೆ, ಈಗ ನಿಮ್ಮ ಮೈಂಡಲ್ಲಿ ಯಾವ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಏನು ಕಾರಣ ಇದೆ, ಆ ವ್ಯಕ್ತಿಗೆ ಹಾಗೆ ನಿಮಗೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಒಂದು ಈ ಪ್ರೇಮದಲ್ಲಿ ಒಂದು ಕರ್ಮದ ಬಾಂಧವ್ಯವಿದೆ. ಕರ್ಮದ ಅಂದರೆ ಒಂದು ಪಾಸ್ಟ್ ಲೈಫಿಂದಿರಬಹುದು ಅಥವಾ ಈ ಒಂದು ಜನ್ಮದಲ್ಲೇ ಒಂದು ಕರ್ಮ ಅನ್ನುವಂಥದ್ದು ತೀರಿಸ್ಲಿಕ್ಕಿರತ್ತೆ. ಒಬ್ಬ ವ್ಯಕ್ತಿಯ ಒಂದು ಋಣ ಆಗಿರಬಹುದು, ಅಥವಾ ಋಣ ಬೇರೆ ಕರ್ಮ ಬೇರೆ, ಬಟ್ ಋಣ ಕರ್ಮ ಎರಡು ಒಂದೇ ಅಲ್ಲ. ಇಲ್ಲಿ ಒಂದು ಈ ಪ್ರೇಮ ಅಥವಾ ಈ ಸಂಬಂಧ, ಈ ಪ್ರೀತಿಯಲ್ಲಿ ಒಂದು ಕರ್ಮದ ಒಂದು ಬಾಂಧವ್ಯ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಇದು ಬರೀ ಒಂದು ಏನೊಬ್ರನ್ನೊಬ್ರನ್ನ ಇಷ್ಟಪಡ್ತಿರೋದಾಗಿರಲಿ, ಒಂದು ಪ್ರೀತಿ ಆಗಿರಲಿ ಅಥವಾ ಪ್ರೇಮ ಆಗಿರಲಿ. ಪ್ರೀತಿ ಪ್ರೇಮ ಅಂದ ತಕ್ಷಣ ಇಲ್ಲಿ ಬರೀ ಹುಡುಗ ಹುಡುಗಿಗೆ, ಲವರ್ಸ್ಗಳಿಗೆ ಆ ಥರ ಅಲ್ಲ. ಇಲ್ಲಿ ಫ್ರೆಂಡ್ಸ್ಗಳು ಕೂಡ ಈ ಒಂದು ರೀಡಿಂಗಲ್ಲಿ ನೋಡ್ತಾ ಇರ್ತೀರ. ಒಂದು ಫ್ರೆಂಡ್ಸ್ಗಳಲ್ಲೂ ಕೂಡ ಒಂದು ಪ್ರೀತಿ ಪ್ರೇಮ ಬಾಂಧವ್ಯ ಇರುತ್ತೆ. ಬರೀ ಲವರ್ಸಲ್ಲಿ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಅನ್ನೋದಿರಲ್ಲ ಅಲ್ವಾ? ಸೊ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಕೆಲವೊಂದು ಬರೋವಂಥ ರೀಡಿಂಗಲ್ಲಿ ಬರೋವಂಥ ಕೆಲವೊಂದು ಚಾನಲೈಸ್ ಮೆಸೇಜ್ಗಳು ಅಷ್ಟು ಅರ್ಥ ಆಗದಿರುವಂಥ ವ್ಯಕ್ತಿಗಳು ಯಾರು ಈ ರೀಡಿಂಗ್ನ ನೋಡ್ತಾ ಇರಲ್ಲ ಅಲ್ವಾ? ಸೊ ಇಲ್ಲಿ ಪ್ರೇಮದ ಒಂದು ಸಂಬಂಧ ಮಾತ್ರ ಅಲ್ಲ, ಇಲ್ಲಿ ಒಂದು ಸೋಲ್ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಮನಸ್ಸಿಂದ ಈ ವ್ಯಕ್ತಿ ಹಾಗೆ ನೀವು ಮನಸ್ಸಿಂದ ಒಬ್ರನ್ನೊಬ್ರನ್ನ ಕನೆಕ್ಟ್ ಆಗಿರುವಂಥದ್ದು. ಸೊ ಆ ಮನಸ್ಸಲ್ಲಿರುವಂಥ ಪ್ರೀತಿ ಆಗಿರಬಹುದು, ನಂಬಿಕೆ ಆಗಿರಬಹುದು, ಅಥವಾ ಆ ಒಂದು ಕ್ಲೋಸ್ನೆಸ್, ಆತ್ಮೀಯತೆ. ಕೆಲವೊಬ್ಬರಿಗೆ ಪ್ರೀತಿ ಮಾಡ್ತಾರೆ, ಎಲ್ಲದೂ ಮಾಡ್ತಾರೆ, ಬಟ್ ಆ ಒಂದು ಆತ್ಮೀಯತೆ ಅನ್ನೋವಂಥ ಒಂದು ಬಾಂಧವ್ಯ ಅನ್ನೋವಂಥದ್ದಾಗಿರಲಿ, ಒಂದು ಆತ್ಮೀಯವಾಗಿರುವಂಥದ್ದು ಕ್ಲೋಸ್ನೆಸ್ ಅನ್ನೋವಂಥದ್ದು ಅವರಲ್ಲಿ ಇರಲ್ಲ. ಸೊ ಇದನ್ನು ನಿಮಗೆ ಕಲಿಸೋಕ್ಕೋಸ್ಕರ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿರೋವಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಒಂದು ಟ್ರೂ ಲವ್ ಮಾಡುವಂಥದ್ದಾಗಿರಲಿ, ಪ್ರೀತಿ ಮಾಡುವಂಥದ್ದಾಗಿರಲಿ, ಒಂದು ವ್ಯಕ್ತಿಯ ಬಗ್ಗೆ ಹೇಗೆ ನಂಬಿಕೆಯನ್ನು ಇಟ್ಕೊಳ್ಬೇಕು ಅಥವಾ ನಂಬಿಕೆನ ಹೇಗೆ ಉಳಿಸ್ಕೊಳ್ಬೇಕು, ಆ್ಯಂಡ್ ಇಲ್ಲಿ ಆ ಒಂದು ಕ್ಲೋಸ್ನೆಸ್, ಆತ್ಮೀಯತೆಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋವಂಥ ಪಾಠವನ್ನು ಕಲಿಸ್ಲಿಕ್ಕೆ ಅವ್ರು ನಿಮಗಿಲ್ಲಿ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ. ಐ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ, ಆ ಒಂದು ಲೆಟರ್ ಇಲ್ಲಿ ತುಂಬಾ ಬಿಗ್ ಲೆಟರ್, ತುಂಬಾ ದೊಡ್ಡದಾಗಿ ಬಂದಿರುವಂಥದ್ದು. ಸೊ ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಇಷ್ಟಪಟ್ಟಿದ್ದಾರೆ, ಆ ವ್ಯಕ್ತಿ ಜೊತೆ ಒಂದು ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ ಓಕೆ, ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ ಬಂದಿರೋಂಥ ರೀಸನ್ ನೋಡಿದಾಗ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿರೋವಂಥದ್ದು, ಒಬ್ಬರನ್ನೊಬ್ಬರು ನೀವಿಬ್ಬರು ಲೈಫಲ್ಲಿ ಪ್ರೀತಿ ಅನ್ನೋಂಥ ಒಂದು ಆ ಶಕ್ತಿ ಏನಿದೆ ಅದರ ಒಂದು ಹೊಸ ಅರ್ಥವನ್ನು ಕಂಡುಕೊಳ್ಳೋದಕ್ಕೋಸ್ಕರನೇ ನೀವಿಬ್ಬರು ಇಲ್ಲಿ ಕನೆಕ್ಟ್ ಆಗಿದ್ದೀರಾ. ಆ ವ್ಯಕ್ತಿ ನಿಮ್ಮನ್ನು ಕನೆಕ್ಟ್ ಆಗಿದ್ದಾರೆ, ನೀವು ಆ ವ್ಯಕ್ತಿಗೆ ಕನೆಕ್ಟ್ ಆಗಿದ್ದೀರಾ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಬಂದಿದೆ ಇಲ್ಲಿ. ಆ ಪ್ರೀತಿ ಅನ್ನೋಂಥ ಶಕ್ತಿ ಏನಿದೆ, ಆ ಒಂದು ಹೊಸ ಅರ್ಥವನ್ನು ಕಂಡುಕೊಳ್ಳೋಕ್ಕೋಸ್ಕರ ಆ ವ್ಯಕ್ತಿ ನಿಮಗೆ ಪಾಠ ಕಲಿಸ್ಬೇಕಂತ ಹೇಳಿ ಆ ಒಂದು ಉದ್ದೇಶದಿಂದ ನಿಮ್ಮ ಜೀವನಕ್ಕೆ ಅವರು ಬಂದಿದ್ದಾರೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ.
ಓಕೆ, ಟ್ಯಾರೋಯಿಂದ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಏನು ಕಾರಣ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಸೊ ಎಸ್, ನಿಮಗಿದು ಕನೆಕ್ಟ್ ಆಗ್ತಾ ಇಲ್ಲ, ನಿಮಗಿದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಸ್ಕಿಪ್ ಮಾಡಿ. ಓಕೆ, ನಿಂದನೆ ಮಾಡಬೇಡಿ ಯಾರು ಕೂಡ. ಗುರು ನಿಂದನೆ, ಎನರ್ಜಿ ನಿಂದನೆ, ದೈವ ನಿಂದನೆ ಮಾಡುವಂಥ ಮಹಾಪಾಪದ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ ಯಾರು ಕೂಡ. ಸೊ ಅರ್ಥ ಆದರೆ ಮಾತ್ರ ರೀಡಿಂಗ್ನ ನೋಡಲಿಕ್ಕೆ ಮುಂದುವರಿಸ್ಬೋದು. ನಿಂದನೆಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು. 6 ಆಫ್ ಪೆಂಟಿಕಲ್ ಬರ್ತಾ ಇದೆ, 3 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ನೋಡ್ಬೋದು ಈಗಷ್ಟೇ ಒಂದು ಎನರ್ಜಿ ಬಂದಿತ್ತು, 4 ಆಫ್ ಕಪ್ಸ್, ಆ ಒಂದು ಆತ್ಮೀಯವಾದಂಥ ಬಾಂಧವ್ಯ. ಓಕೆ, ದ ಮೂನ್ ಕಾರ್ಡ್ ಬರ್ತಿದೆ, ಟ್ರೂ ಲವ್, ಹಾಗೆ ನೈಟ್ ಆಫ್ ಪೆಂಟಿಕಲ್, ದ ವೀಲ್, ಕ್ವೀನ್ ಆಫ್ ವ್ಯಾಂಡ್ಸ್, 5 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ಏಸ್ ಆಫ್ ಕಪ್ಸ್ ಬರ್ತಿದೆ. ನೋಡ್ಬೋದು ಪ್ರೀತಿಯ ಒಂದು ಶಕ್ತಿಯ ಹೊಸ ರೂಪವನ್ನು ಅರ್ಥ ಮಾಡ್ಕೊಳ್ಲಿಕ್ಕೋಸ್ಕರ ನೀವು ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿದೆ, ಅವರು ನಿಮಗೆ ಅರ್ಥ ಮಾಡಿಸ್ಬೇಕಾಗಿದೆ. ಪ್ರೀತಿ ಅಂದರೆ ಏನು, ಆ ಆತ್ಮೀಯತೆ ಕ್ಲೋಸ್ನೆಸ್ ಅಂದರೆ ಏನು, ಆ ನಂಬಿಕೆ ಅಂದರೆ ಏನು. ಈಗ ಒಬ್ಬರ ಮೇಲೆ ಒಬ್ಬರು ನಂಬಿಕೆನ ಇಡಬೇಕಂತ ಹೇಳಿದ್ರೆ ಆ ನಂಬಿಕೆ ಅರ್ಥ ಏನು ಫಸ್ಟ್ ಅದನ್ನು ತಿಳ್ಕೊಳ್ಬೇಕು. ಸೊ ಆ ಅರ್ಥ ತಿಳ್ಕೊಳ್ಬೇಕಂತ ಹೇಳಿದ್ರೆ ಈಗ ಎಲ್ಲರೂ ಹೇಳೋದಂಥದನ್ನು ಇಷ್ಟ ಆಗಲ್ಲ. ಈಗ ನಾನು ನಿಮಗೆ ಕೆಲವೊಬ್ಬರಿಗೆ ನೋಡ್ಬೋದು, ಈ ರೀಡಿಂಗಲ್ಲೇ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಇಷ್ಟ ಆಗದಿರೋ ನಿಂದನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಲ್ವಾ. ಸೊ ಆ ರೀತಿಯಾಗಿ ಒಬ್ಬೊಬ್ರು ಹೇಳೋವಂಥ ಮಾತುಗಳು ಇಷ್ಟ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ಯಾವ ವ್ಯಕ್ತಿಯ ಮಾತನ್ನ ಕೇಳ್ತೀರಲ್ವಾ ಅಂಥ ವ್ಯಕ್ತಿನ ನಿಮಗೆ ಗೊತ್ತಿಲ್ಲದೆ ಅವ್ರು ಅಂಥ ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡ್ತೀರಾ. ಆ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬಂದಾಗ ಇಂಥ ನೀವೇನು ಪಾಠಗಳನ್ನ ಕಲಿಬೇಕಂತ ಇರ್ತೀರಾ, ಆ ಪಾಠಗಳನ್ನ ಕಲಿಸ್ಲಿಕ್ಕಂತಾನೆ ಆ ವ್ಯಕ್ತಿ ನಿಮಗೆ ಕನೆಕ್ಟ್ ಆಗ್ತಾರೆ. ಸೊ ಈ ಆತ್ಮೀಯತೆ ಭಾವವನ್ನ ಅಥವಾ ಈ ಒಂದು ಪ್ರೀತಿನ ನೀವು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ನಿಮಗೆ ಎಷ್ಟೊಂದು ಜನ ನಿಮ್ಮ ಪೇರೆಂಟ್ಸ್ ಆಗ್ಬೋದು, ನಿಮ್ಮ ಕುಟುಂಬದವರೇ ಆಗ್ಬೋದು, ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ನಿಮ್ಮ ಸುತ್ತಮುತ್ತಲಾಗ್ಬೋದು, ನಿಮ್ಮ ಗುರುಗಳಂತ ಆಗಿರ್ಬೋದು, ಅವರೆಲ್ಲ ನಿಮಗೆ ಎಷ್ಟು ಕ್ಲೀನಾಗಿ ಹೇಳಿದ್ರು ಕೂಡ ನಿಮಗೆ ತಲೆಗೆ ಹೋಗಲ್ಲ, ಅರ್ಥ ಆಗಲ್ಲ. ಯಾಕಂದ್ರೆ ಅವ್ರು ಹೇಳೋದೆಲ್ಲ ಸುಳ್ಳು ಅಂತಾನೆ ನಿಮಗೆ ಅನ್ಸುತ್ತೆ. ಅವ್ರು ಏನೋ ಹೇಳ್ತಾ ಇದಾರೆ ಬಿಡು, ನನಗೆ ಯಾಕೆ ಅನ್ನೋ ಥರ. ಬಟ್ ಯಾವುದೋ ಒಂದು ವ್ಯಕ್ತಿ ನಿಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿದ್ರೆ ಮಾತ್ರ ಆ ವ್ಯಕ್ತಿ ಹೇಳೋದು ನಿಮಗೆ ಕ್ಲೀನಾಗಿ ಮನಸ್ಸಿಗೆ ಹೋಗುತ್ತೆ, ಮೈಂಡಿಗೆ ಹೋಗುತ್ತೆ, ಅರ್ಥ ಆಗತ್ತೆ ಅಲ್ವಾ. ಈಗ ನೀವು ಪಾಠನ ಕಲೀಲಿಕ್ಕೆ ಸ್ಕೂಲಿಗೆ ಹೋಗಿರ್ತೀರ, 10th 1ನೇ ಕ್ಲಾಸಿಗೆ 2ನೇ ಕ್ಲಾಸಿಗೆ LKG UKG ಗೆಲ್ಲ ಹೋಗಿರ್ತೀರ. ಅಲ್ಲಿ ನಿಮಗೆ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಟೀಚರ್ ಅಂತ ಹೇಳಿ ಕೊಟ್ಟಿರ್ತಾರೆ ಅಲ್ವಾ. ನಿಮಗೆ ಎಲ್ಲ ಟೀಚರ್ಗಳು ಹೇಳುವಂಥದ್ದು ನಿಮಗೆ ಅರ್ಥನೇ ಆಗ್ಬೇಕಂತ ಇಲ್ಲ. ಇಲ್ಲಿ ನಿಮಗೆ ಹೇಳ್ಬೋದು, ಕೆಲವೊಬ್ರು ಮಕ್ಳು ಹೇಳ್ತಾರೆ ನಂಗೆ ಮ್ಯಾಥ್ಸ್ ಅಂದರೆ ಅರ್ಥನೇ ಆಗಲ್ಲ, ಆ ಟೀಚರ್ ಹೇಳ್ಕೊಡೋದೇ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಆ ಟೀಚರ್ ಹೇಳ್ಕೊಡೋವೇ ಚೆನ್ನಾಗಿರುತ್ತೆ. ಹಾಗಿದ್ಮೇಲೆ 100 ಜನ ಮಕ್ಕಳಲ್ಲಿ ಈ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಅರ್ಥ ಆಗ್ತಿಲ್ಲ, 100 ಜನಕ್ಕೆ ಅರ್ಥ ಆಗ್ತಿದೆ ಅಂದ್ರೆ ಮಿಸ್ಟೇಕ್ ಎಲ್ಲಾಗಿರುತ್ತೆ. ಆ ಒಬ್ಬ ವಿದ್ಯಾರ್ಥಿಗೆ ಆ ಟೀಚರ್ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ಅವನಿಗೆ ಆಗ್ತಾ ಇರಲ್ಲ, ಅರ್ಥ ಆಗ್ತಾ ಇರಲ್ಲ. ಸೊ ಅವ್ರು ಎಷ್ಟು ಹೊಡೆದು ಹೇಳ್ಬೋದು, ಬೈದು ಹೇಳ್ಬೋದು, ಪ್ರೀತಿಯಿಂದ ಹೇಳ್ಬೋದು, ಆ ವಿದ್ಯಾರ್ಥಿಗೆ ಅರ್ಥ ಆಗ್ತಿರಲ್ಲ. ದಟ್ ಮೀನ್ಸ್ ಆ ವಿದ್ಯಾರ್ಥಿ ಆ ಟೀಚರಿಗೆ ಕನೆಕ್ಟ್ ಆಗಿರಲ್ಲ. ಆ್ಯಂಡ್ ಆ ಟೀಚರ್ ಹೇಳುವಂಥ ವೇ ಆ ಹುಡುಗನಿಗೆ ಅಥವಾ ವಿದ್ಯಾರ್ಥಿಗೆ ಅರ್ಥ ಆಗ್ತಾ ಇರಲ್ಲ. ಸೊ ಆ ರೀತಿಯಂಥ ಎನರ್ಜಿಲಿ. ಓಕೆ, ಸೊ ಹಾಗಾಗಿ ನಿಮಗೆ ಇಲ್ಲಿ ಕ್ಲೀನಾಗಿ ಅರ್ಥ ಆಗಲಿ ಅಂತ ಬಿಡಿಸಿ ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ನಿಮ್ಮ ಲೈಫಲ್ಲಿ ಆ ಎಲ್ಲ ವಿಷಯಗಳಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಕಲಿಬೇಕು, ಅದ್ರಲ್ಲಿ ನೀವು ಬೆಳಿಬೇಕು ಅಂತ ಇದ್ರೆ ಒಬ್ಬ ವ್ಯಕ್ತಿಯಿಂದ ಮಾತ್ರ ನಿಮಗದು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ. ಅಂಥ ವ್ಯಕ್ತಿನ ನೀವಿಲ್ಲಿ ಅಟ್ರಾಕ್ಟ್ ಮಾಡ್ತೀರಾ. ಈಗ ನೀವು ಯಾರನ್ನ ಮೈಂಡಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯಿಂದ ನೀವು ಕಲಿಬೇಕಾಗಿರುವಂಥ ಪಾಠ ಬಂದು ಪ್ರೀತಿಯ ಒಂದು ಅರ್ಥ ಆಗಿರ್ಬೋದು, ಆತ್ಮೀಯತೆ ಭಾವ ಆಗಿರ್ಬೋದು. ಇದನ್ನ ನೀವು ಕ್ಲೀನಾಗಿ ಕಲ್ತ್ಕೊಳ್ಲಿಕ್ಕೋಸ್ಕರ ಆ ವ್ಯಕ್ತಿನ ನೀವು ಇಲ್ಲಿ ಕನೆಕ್ಟ್ ಆಗಿದ್ದೀರಾ. ಆ ವ್ಯಕ್ತಿ ಬರೋದಕ್ಕೆ ಕಾರಣನೇ ಇದು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ಲೈಫಲ್ಲಿ ಬೇಕಾದಷ್ಟು ಭಯಗಳಿದೆ. ಇಂಥದ್ದೇ ವಿಷಯ ಅಂತಿಲ್ಲ, ಫೈನಾನ್ಷಿಯಲಿ ಆಗಿರ್ಬೋದು, ಒಂದು ಹೊಸ ಕೆಲಸನ ಪ್ರಾರಂಭ ಮಾಡೋದಕ್ಕೆ ಭಯ ಇರ್ಬೋದು, ಒಬ್ಬ ವ್ಯಕ್ತಿ ಜೊತೆಗೆ ಕ್ಲೀನಾಗಿ ಪ್ರೀತಿಯಿಂದ ಮಾತಾಡೋದಕ್ಕೆ ಭಯ ಇರ್ಬೋದು, ಅಥವಾ ಒಂದು ವ್ಯಕ್ತಿ ಜೊತೆಗೆ ಒಂದು ಟ್ರೂ ಲವ್ನ ನೀವು ಮಾಡೋದಕ್ಕೆ. ಲವ್ ಅಂದ ತಕ್ಷಣ ಬರೀ ಹುಡುಗಿನ ಲವ್ ಅಂತಾನೆ ಅಲ್ಲ, ಫ್ರೆಂಡ್ಶಿಪ್ ಜೊತೆನೂ ಒಂದು ಪ್ರೀತಿ ಇರುತ್ತೆ, ಆ ಬಾಂಧವ್ಯ ಇರುತ್ತೆ. ಅದನ್ನು ನೀವು ಮಾಡೋದಕ್ಕೆ, ನೀವು ಇಲ್ಲಿ ಆ ಪ್ರೀತಿನ ಕೊಡೋದಕ್ಕೆ, ಆ ಬಾಂಧವ್ಯನ ಬೆಳೆಸ್ಕೊಳ್ಲಿಕ್ಕೆ ಭಯ ಪಡ್ತಾ ಇದ್ದೀರಾ. ಎಲ್ಲ ವ್ಯಕ್ತಿಗೂ ನಾನು ಪ್ರೀತಿ ಕೊಡ್ತೀನಿ ಬಿಟ್ಟೋಗ್ಬಿಡ್ತಾರೆ,
ಆ ಥರ ಭಯನೂ ಇರಬಹುದು, ಅಥವಾ ಎಲ್ಲ ವ್ಯಕ್ತಿಗಳು ನಿಮಗೆ ಮೋಸ ಮಾಡ್ತಾರೆ ಆ ರೀತಿ ಭಯನೂ ಇರಬಹುದು. ಆ ಪಾಠನ ಕಲಿಸ್ಲಿಕ್ಕೋಸ್ಕರ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ಕೆಲವೊಂದು ನಿಮ್ಮ ಭಯಗಳೇನಿದೆ, ಕೆಲವೊಂದು ನಿಮ್ಮ ಮೂಢನಂಬಿಕೆಗಳು ಏನಿದೆ, ಅಥವಾ ಕೆಲವೊಂದು ನೋವುಗಳು ಏನಿದೆ, ನಿಮಗೆ ಯಾರಾದ್ರೂ ಹೇಳ್ಕೊಡ್ಲಿಕ್ಕೆ ಆಗದೇ ಇರುವಂಥದ್ದು, ಅಥವಾ ನಿಮ್ಮ ಪಾಸ್ಟಿಂದ ಕೆಲವೊಂದು ನೋವುಗಳು ನಿಮಗೆ ಅಟ್ಯಾಚ್ಮೆಂಟ್ ಆಗಿ ಇಟ್ಕೊಂಡೇ ಬಂದಿರ್ತೀರ, ಅದನ್ನು ಬಿಡ್ಲಿಕ್ಕೆ ಆಗದೆ ಅದನ್ನ ಕ್ಯಾರಿ ಮಾಡ್ಕೊಂಡೇ ಬಂದಿರ್ತೀರ. ಅದನ್ನೆಲ್ಲ ಬಂಧನದಿಂದ ಬಿಡಿಸ್ಲಿಕ್ಕೆ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ. ನೋಡ್ಬೋದು, ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದ್ಮೇಲೆ ಬೇಕಾದಷ್ಟು ಬದಲಾವಣೆಗಳನ್ನ ನೀವು ನೋಡಿದ್ದೀರ ನಿಮ್ಮ ಲೈಫಲ್ಲಿ. ಬರೀ ಯಾವುದೋ ಒಂದು ವಿಷಯದಲ್ಲಿ ಅಂತಲ್ಲ, ಎಲ್ಲಾ ವಿಷಯದಲ್ಲಿ ನಿಮಗೆ ಅವರು ಇನ್ವಾಲ್ವ್ ಆಗ್ಬಿಟ್ಟು ಹಾಗಲ್ಲ ಹೀಗೆ, ಹೀಗೆಲ್ಲ ಹಾಗೆ ಮಾಡು ಹೀಗೆ ಮಾಡು ತುಂಬಾ ಗೈಡೆನ್ಸ್ ಆಗಿ ನಿಮಗೆ ಗೈಡ್ ಮಾಡಿದ್ದಾರೆ. ಅವ್ರು ನಿಮಗೆ ಗೈಡ್ ಅಂದ್ರೆ ಬಾಯ್ ಬಿಟ್ಟೆ ಗೈಡ್ ಮಾಡ್ಬೇಕಂತಲ್ಲ, ಅವ್ರ ವ್ಯಕ್ತಿತ್ವದಿಂದನೂ ನಿಮಗೆ ಗೈಡ್ ಮಾಡಿಸಿರ್ಬೋದು, ಅಥವಾ ಅವರ ವ್ಯಕ್ತಿತ್ವನ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ನೀವು ಬದಲಾಗಿರ್ಬೋದು. ಈ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ವ್ಯಕ್ತಿ ಬರ್ತಿರುವಂಥದ್ದು, ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋದಿಕ್ಕೆ ನಿಮ್ಮ ಒಂದು ಸೋಲ್ ಒಂದು ಆಧ್ಯಾತ್ಮಿಕ ದಾರಿಗೆ ಬರೋದಿಕ್ಕಾಗಿರಬಹುದು, ಅಥವಾ ನಿಮ್ಮ ಸೋಲ್ ಒಂದು ಜಾಗೃತ ಭಾವಕ್ಕೆ, ಅಂದ್ರೆ ಒಂದು ಸ್ವಲ್ಪ ಅಲರ್ಟ್ ಆಗಬೇಕು. ನಿಮ್ಮ ಸೋಲ್ ಏನು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಚೌಕಟ್ಟಲ್ಲಿ ಕುತ್ಕೊಂಡ್ಬಿಟ್ಟಿದೆ, ಇಷ್ಟೇ ನನ್ನ ಜೀವನ, ಇಷ್ಟರಲ್ಲೇ ನನ್ನ ಜೀವನ ನಡೆಸಬೇಕು, ಹೀಗೆ ನನ್ನ ಕಟ್ಟುಪಾಡುಗಳು, ಈ ರೀತಿಯೇ ಇರಬೇಕು, ಈ ರೀತಿ ನನ್ನ ಮನೇಲಿ ಹೇಳ್ಕೊಟ್ಟಿದ್ದಾರೆ, ಈ ರೀತಿಯಲ್ಲೇ ಇರಬೇಕು. ಈಗ ಅಜ್ಜ ನೆಟ್ಟಿದ ಆಲದ ಮರದ ಕೆಳಗೆ ನಾನು ಕುತ್ಕೊಂಡಿರ್ತೀನಿ, ನಂದಾದಂಥ ಹೊಸ ಒಂದು ಮರವನ್ನು ನೆಟ್ಟು ಅದನ್ನು ಬೆಳೆಸಿ ಅದಕ್ಕೆ ನೀರು ಹಾಕಬೇಕು, ಪೋಷಣೆ ಮಾಡಬೇಕು, ಅದನ್ನ ನಾನು ಮಾಡಲ್ಲ. ನನ್ನ ಅಜ್ಜ ಏನು ನನಗೆ ಇಲ್ಲಿ ಹಾಕಿಕೊಟ್ಟಿದ್ದಾರೆ ಅದರಲ್ಲೇ ನಾನು ಇರ್ತೀನಿ, ಅದೇ ಜೀವನ ಪರ್ಯಂತ ನಾನು ಅಲ್ಲೇ ಇರ್ತೀನಿ. ಆ ರೀತಿಯಾದಂಥ ಕೆಲವೊಂದು ವ್ಯಕ್ತಿತ್ವಗಳಿರುತ್ತೆ. ಸೊ ಅದನ್ನ ಬ್ರೇಕ್ ಮಾಡೋಕ್ಕೋಸ್ಕರ, ನಿಮ್ಮ ಆತ್ಮ ಬೆಳಿಲಿಕ್ಕೋಸ್ಕರ, ನಿಮ್ಮ ಸೋಲ್ ಜಾಗೃತ ಆಗೋದಕ್ಕೆ, ನಿಮ್ಮ ಸೋಲ್ ಜಾಗೃತ ಆಗೋದಕ್ಕಿಂತ ಇಲ್ಲಿ ಹೆಚ್ಚಾಗಿ ಅದು ಬೆಳವಣಿಗೆನ, ಗ್ರೋತ್ನ ಪಡಿಲಿಕ್ಕೋಸ್ಕರ ಅದನ್ನ ಗೊತ್ತಾಗಬೇಕಲ್ವ. ನಿಮ್ಮ ಸೋಲ್ ಇವಾಗ ಬೆಳವಣಿಗೆ ಪಡಿಬೇಕು, ಬೆಳವಣಿಗೆ ಆಗ್ಬೇಕು ಅದನ್ನ ಯಾರಾದ್ರೂ ಬಂದು ನಿಮ್ಗೆ ಹೇಳಿದ್ರೆ ಗೊತ್ತಾಗುತ್ತೆ, ಅಥವಾ ನಿಮಗೆ ಒಂದು ಏನಾದ್ರು ಒಂದು ಪೆಟ್ಟು ಬಿದ್ದರೆ ಮಾತ್ರ ಗೊತ್ತಾಗುತ್ತೆ ಅಲ್ವಾ. ಸೊ ಪೆಟ್ಟು ಬಿದ್ದಿಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಯಾರು ಕೂಡ ಮುಂದುವರಿಯಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ, ಲೈಫಲ್ಲಿ ಏನೇ ಆಗಿರ್ಬೋದು, ಒಂದು ಪೆಟ್ಟು ಬಿದ್ದಾಗ ಮಾತ್ರ ನೀವು ನಿಮ್ಮ ಪಾಸ್ಟ್ ಲೈಫ್ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲ, ಇವಾಗಿನ ಹುಟ್ಟಿನಿಂದನೇ, ನೀವು ಸಣ್ಣ ಮಗು ಇದ್ದಾಗಿಂದ ಇವಾಗ ನಿಮಗೆ ಎಷ್ಟು ವರ್ಷ ಆಗಿರ್ಬೋದು, 20 ಆಗಿರ್ಬೋದು, 20+ ಆಗಿರ್ಬೋದು, 30+ ಆಗಿರ್ಬೋದು, 40+ ಆಗಿರ್ಬೋದು. ಇಷ್ಟರೊಳಗಡೆ ನಿಮಗೆ ಎಷ್ಟೆಲ್ಲ ಅನುಭವಗಳಾಗಿರುತ್ತೆ. ಯಾವುದಾದ್ರೂ ಒಂದು ಪೆಟ್ಟು ಬಿದ್ದಾಗಲೇ ನೀವು ಏನೋ ಒಂದು ಎತ್ಕೊಳ್ತೀರಾ ಅಲ್ವಾ. ಈಗ ನಿಮಗೆ ಇನ್ನೊಂದು ಇಲ್ಲಿ ಎನರ್ಜಿ ಬರ್ತಿರೋಂಥದ್ದು, ಒಬ್ಬ 18 ವರ್ಷದ ಹುಡುಗ ಒಂದು ಗಾಡಿನ ತುಂಬಾ ಸ್ಪೀಡಾಗಿ ಹೊಡ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ, 30 ವರ್ಷದ ಆಗಿರೋರು ಹೇಳ್ತಾರೆ, ಅಷ್ಟು ಜೋರಾಗಿ ಸ್ಪೀಡಾಗಿ ಹೊಡಿಬೇಡ್ವೋ ಗಾಡಿನ ಅಂತ ಹೇಳ್ಬಿಟ್ಟು. ಯಾಕೆ ಹೇಳ್ತಾರೆ? ಅವ್ರಿಗೆ ಅದ್ರಲ್ಲಿ ಅನುಭವ ಆಗಿರುತ್ತೆ. 30 ವರ್ಷದವರಿಗೆ ಹೇಗೆ ಆ ಗಾಡಿಲಿ ಹೋಗ್ಬಿಟ್ಟು ಬಿದ್ದಿರ್ತಾರೆ, ಅಥವಾ ಸ್ಪೀಡಾಗಿ ಹೋಗಿ ಬಿದ್ದಿರೋಂಥ ಯಾರಾದ್ರೂ ಹೇಳಿರೋದನ್ನ ಕೇಳಿರ್ತಾರೆ, ಅದನ್ನ ನೋಡಿರ್ತಾರೆ. ಸೊ ಹಾಗಾಗಿ 18 ವರ್ಷದ ಹುಡುಗನ್ಗೆ ಬುದ್ಧಿ ಹೇಳ್ತಾರೆ, ಹಾಗೆ ಮಾಡಬೇಡ, ನಿಧಾನಕ್ಕೆ ಸ್ಲೋ ಆಗಿ ಹೋಗು ಅಂತ. 18 ವರ್ಷದ ಹುಡುಗನ್ಗೆ ಗೊತ್ತಿಲ್ಲ. ಸೊ ಅವ್ನು ಹೇಳಿದನ್ನ ಕೇಳಲ್ಲ, ಅವನದೇ ಮಾಡ್ತಾನೆ ಅಲ್ವಾ. ಸೊ ಇಲ್ಲಿ ಅವನಿಗೆ ಯಾವಾಗ ಅರಿವಾಗ್ಬೇಕಂದ್ರೆ ಅವ್ನ ಸ್ಪೀಡಲ್ಲಿ ಹೋಗಿ ಬಿದ್ದಾಗ ಅವನಿಗೆ ಗೊತ್ತಾಗುತ್ತೆ, ಅವತ್ತ 30 ವರ್ಷದ ಅಂಕಲ್ ಅಥವಾ 30 ವರ್ಷದವ್ರು ಹೇಳಿದ್ರು, ನಾನು ಅದನ್ನ ಕೇಳಿಲ್ಲ, ನನಗೆ ಬಿದ್ದಾಗ ನನಗೆ ಗೊತ್ತಾಯ್ತು. ಸೊ ಹಾಗೆ ಕೆಲವೊಬ್ರಿಗೆ ಪೆಟ್ಟು ಬೀಳ್ಬೇಕು, ಅವಾಗ್ಲೇನೆ ಬುದ್ಧಿ ಬರೋದು. ಓಕೆನಾ. ಸೊ ಆ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ ಬರ್ತಿರೋವಂಥದ್ದು. ಅಂದ್ರೆ ಈ ಒಂದು ವ್ಯಕ್ತಿ ನಿಮಗೆ ಪಾಠ ಕಲಿಸ್ಲಿಕ್ಕೆ, ಅಥವಾ ನಿಮ್ಮ ಸೋಲ್ನ ಒಂದು ಪೆಟ್ಟು ಕೊಟ್ಟು ಜಾಗೃತಗೊಳಿಸ್ಲಿಕ್ಕೋಸ್ಕರ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ. ಆ್ಯಂಡ್ ಇಲ್ಲಿ ಈ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿಗೆ ತುಂಬಾನೇ ನೋವು ಕೂಡ ಆಗಬಹುದು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಕೂಡ ಬರ್ತಿದೆ. ಯಾಕಂದ್ರೆ ಈ ವ್ಯಕ್ತಿ ನಿಮಗೀಗ ಪಾಠ ಕಲಿಸ್ಬೇಕು, ಅಥವಾ ನಿಮಗೆ ಏನೋ ಒಂದು ಜಾಗೃತನ ಮಾಡ್ಬೇಕಂದ್ರೆ ಈಸಿಯಾಗಂತೂ ಮಾಡೋದಿಕ್ಕಾಗಲ್ಲ, ಸ್ವಲ್ಪ ನೋವು ಕೂಡ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಈ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿಗೆ ನೋವು ಆಗ್ಬೋದು, ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗಬಹುದು, ಅಥವಾ ಕೆಲವೊಂದ್ಸಲ ಈ ವ್ಯಕ್ತಿ ಬಗ್ಗೆ ನಿಮಗೆ ಓವರ್ ಥಾಟ್ಸ್ ಕೂಡ ಬರ್ಬೋದು, ನೆಗೆಟಿವ್ ಥಾಟ್ಸ್ ಕೂಡ ಬರ್ಬೋದು, ಅಥವಾ ಸಮಥಿಂಗ್ ಈ ವ್ಯಕ್ತಿ ಎಲ್ಲೋ ನನ್ನ ದಾರಿ ತಪ್ಪಿಸ್ತಾ ಇದ್ದಾರಾ ಅಂತ ಹೇಳಿ ನಿಮಗೆ ಅನುಮಾನ ಕೂಡ ಮಾಡ್ಬೋದು. ಸೊ ಇಲ್ಲಿ ಆ ವ್ಯಕ್ತಿಯ ತಪ್ಪಲ್ಲ, ನಿಮ್ಮ ತಪ್ಪಾಗಿರುತ್ತೆ. ಆ ರೀತಿಯಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ದಟ್ ಮೀನ್ಸ್ ಅಂದ್ರೆ ಆ ವ್ಯಕ್ತಿ ನಿಮಗೆ ಸ್ವಲ್ಪ ಹಾರ್ಡ್ ಆಗಿ, ಸ್ವಲ್ಪ ಕಠೋರವಾಗಿ ನಿಮ್ಮ ಹತ್ರ ಅವರು ಬಿಹೇವ್ ಮಾಡ್ಬೋದು, ನಿಮ್ಮನ್ನು ಕಲಿಸ್ಬೋದು. ಪಾಠ ಕಲಿಸ್ಬೇಕಿದ್ರೆ ಎಲ್ಲರೂ ಕೂಡ ತುಂಬಾ ಪ್ರೀತಿಯಿಂದನೇ ಹೇಳ್ಕೊಡಲ್ಲ, ಬಾ ಮಗ ಕುತ್ಕೋ ಇಲ್ಲಿ, ಈ ತರ ಪಾಠ ಕಲಿ ಅಂತ ಎಲ್ಲರೂ ಹೇಳೋದಿಲ್ಲ ಅಲ್ವಾ, ಹೊಡೆಯೋರು ಕೂಡ ಇರ್ತಾರೆ. ಸೊ ಆ ರೀತಿಯಾಗಿ ಈ ವ್ಯಕ್ತಿಯಿಂದ ಕೆಲವೊಬ್ಬರಿಗೆ ಈ ಒಂದು ಎನರ್ಜಿ ಬರ್ತಿರೋದು, ಎಲ್ಲರಿಗೂ ಇದು ಕನೆಕ್ಟ್ ಆಗ್ಬೇಕಂತ ಇಲ್ಲ.
ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಬೇಕಾದಷ್ಟು ಸೋಲ್ಗಳು ನೋಡ್ತಿರತ್ತೆ. ನೀವು ಒಬ್ಬರೇ ಕೂತ್ಕೊಂಡು ಮೊಬೈಲಲ್ಲಿ ನೀವು ಒಬ್ಬರೇ ನೋಡ್ತಾ ಇರ್ಬೋದು, ಬಟ್ ಈ ರೀಡಿಂಗ್ನ ತುಂಬ ಸೋಲ್ಗಳಿಗೆ ಕನೆಕ್ಟ್ ಮಾಡಿ, ಸೊ ತುಂಬ ಸೋಲ್ಗಳು ನೋಡೋ ಹಾಗೆ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಮೊಬೈಲಲ್ಲಿ ನೀವೊಬ್ಬರೇ ನೋಡ್ತೀರಾ ಅಂದ ತಕ್ಷಣ ಸಿಕ್ಕಿದ್ದು ಮನಸ್ಸಿಗೆ ಬಂತು ಜೈ ಅಂತ ಹೇಳ್ಬಿಟ್ಟು ಏನೋ ಒಂದು ನಿಂದನೆ ಮಾಡಿ ಕಮೆಂಟ್ ಹಾಕ್ಬೇಡಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹಾಗೆ ಬೇರೆ ಬ್ಯೂಟಿಫುಲ್ ಸೋಲ್ಗಳು ನೋಡ್ತಾ ಇರುತ್ತೆ. ಸೊ ಆ ಸೋಲ್ಗೂ ಕೂಡ ಕನೆಕ್ಟ್ ಮಾಡಬೇಕಾಗಿರುತ್ತೆ, ನಮ್ಮ ಜವಾಬ್ದಾರಿ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ಕೆಲವೊಬ್ಬರಿಗೆ ಈ ಒಂದು ಎನರ್ಜಿ ಕನೆಕ್ಟ್ ಆಗುವಂಥದ್ದು, ನಿಮ್ಮ ವ್ಯಕ್ತಿ ನಿಮಗೆ ಸ್ವಲ್ಪ ಕಠೋರವಾಗಿ ನೋವು ಕೂಡ ಕೊಡಬಹುದು. ಸೊ ನೋವು ಕೊಟ್ಟು ನಿಮಗೆ ಪಾಠವನ್ನ ಕಲಿಸ್ಲಿಕ್ಕೆ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ಆ್ಯಂಡ್ ಎಸ್, ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿರುವಂಥದ್ದು ಬಾಟಮ್ ಆಫ್ ದ ಕಾರ್ಡ್, ವಾವ್, ದ ಹರ್ಮಿಟ್ ಆ್ಯಂಡ್ ಏಸ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಇದೊಂದು ಡಿವೈನ್ ಲೆಸನ್ ಕನೆಕ್ಷನ್ ಆಗಿದೆ. ಓಕೆ, ಸೊ ಇಷ್ಟೆಲ್ಲ ಒಂದು ಏನು ನೀವು ಇವಾಗ ರೀಡಿಂಗಲ್ಲಿ ನೋಡಿದ್ದೀರಾ, ಕನ್ಕ್ಲೂಷನ್ ಆಗಿ ಲಾಸ್ಟಲ್ಲಿ ಫೈನಲ್ ಆಗಿ ಒಂದು ಚಾನಲೈಸ್ ಮೆಸೇಜ್ ಬರ್ತಿರುವಂಥದ್ದು ಡಿವೈನ್ ಲೆಸನ್, ಅಂದರೆ ಒಂದು ದೈವಿಕವಾದಂಥ ಪಾಠ ಕಲಿಸ್ಲಿಕ್ಕೋಸ್ಕರ ಈ ಒಂದು ಕನೆಕ್ಷನ್ ಡಿವೈನ್ ನಿಮ್ಮನ್ನ ಕನೆಕ್ಟ್ ಮಾಡಿದೆ. ಡಿವೈನ್ ಕನೆಕ್ಷನ್ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ನೀವು ಲೈಫಲ್ಲಿ ಪಾಠ ಕಲಿಲೇಬೇಕಂತ ಇದ್ದಾಗ ಡಿವೈನ್, ಆ ಒಂದು ಯೂನಿವರ್ಸ್, ಆ ಎನರ್ಜಿ ನಿಮ್ಮನ್ನ ಬೇಕು ಅಂತಲೇ ಇಂಥ ವ್ಯಕ್ತಿಗಳನ್ನ ಸಂಪರ್ಕ ಮಾಡ್ತಾರೆ. ನೀವು ಪಾಠ ಕಲ್ತ ಆದ್ಮೇಲೆ ಆ ವ್ಯಕ್ತಿನ ನೀವು ಸಪ್ರೇಷನ್ ಆಗ್ತೀರಾ ಆಟೋಮೆಟಿಕಲಿ. ಸೊ ಆ ರೀತಿಯಂಥ ಒಂದು ಎನರ್ಜಿ ಬರ್ತಿದೆ. ಈ ವ್ಯಕ್ತಿನ ನೀವು ಕನೆಕ್ಟ್ ಆಗಲಿಕ್ಕೆ ಒಂದು ಡಿವೈನ್ ಲೆಸನ್ ಕನೆಕ್ಷನ್ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರಿಗೆ ಇಷ್ಟ ಆಗಿಲ್ಲ ಅಥವಾ ಅರ್ಥ ಆಗಿಲ್ಲ, ನೆಕ್ಸ್ಟ್ ಬರುವಂಥ ವಿಡಿಯೋಗಳನ್ನ ನೋಡಿ, ಅಥವಾ ಆಲ್ರೆಡಿ ಮಾಡಿರೋಂಥ ವಿಡಿಯೋಸ್ಗಳು ತುಂಬ ಇದೆ, ಅದನ್ನು ನೀವು ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.